ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ಸ್, ಸರಳೀಕರಣ ಲೆಕ್ಕಗಳು. ಮೊದಲಿಗೆ ನಮಗೆ ಸಿಂಪ್ಲಿಫಿಕೇಷನ್ ಮಾಡಬೇಕಾದ್ರೆ ಬಾಡ್ಮಸ್ ರೂಲ್ ಗೊತ್ತಿರಬೇಕು. ಬಾಡ್ಮಸ್ ರೂಲ್ ಅಂದರೆ ಬಿ ಅಂದರೆ ಬ್ರ್ಯಾಕೆಟ್, ಒ ಅಂದರೆ ಆರ್ಡರ್ಸ್, ಡಿ ಅಂದರೆ ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಷನ್, ಎ ಅಂದರೆ ಎಡಿಷನ್, ಎಸ್ ಅಂದರೆ ಸಬ್ಟ್ರಾಕ್ಷನ್. ಮೊದಲನೇ ಲೆಕ್ಕ ನೋಡ್ಕೊಂಡು ಹೋಗೋಣ. 25 ಪ್ಲಸ್ ಓಪನ್ ಬ್ರ್ಯಾಕೆಟ್ 12 ಮೈನಸ್ ಓಪನ್ ಬ್ರ್ಯಾಕೆಟ್ 8 ಡಿವೈಡೆಡ್ 2 ಪ್ಲಸ್ 1 ಕ್ಲೋಸ್ ಬ್ರ್ಯಾಕೆಟ್. ಮೊದಲಿಗೆ ಲೆಕ್ಕವನ್ನು ಗಮನಿಸಿ. ಇಲ್ಲಿ ಎಡಿಷನ್ ಇದೆ, ಸಬ್ಟ್ರಾಕ್ಷನ್ ಇದೆ, ಡಿವಿಷನ್ ಇದೆ, ನಂತರ ಏನಿದೆ, ಬ್ರ್ಯಾಕೆಟ್ ಇದೆ. ಮೊದಲಿಗೆ ಬಾಡ್ಮಸ್ ರೂಲಲ್ಲಿ ಏನಿದೆ ನೋಡಿ, ಬ್ರ್ಯಾಕೆಟ್ ಇರುವಂಥದ್ದನ್ನು ಮೊದಲು ಸಾಲ್ವ್ ಮಾಡಬೇಕು. ನಂತರದಲ್ಲಿ ಆರ್ಡರು, ಡಿವಿಷನು, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್ ಇದೆ. ಮೊದಲೇನು ಹೇಳಿದರೆ ಬ್ರ್ಯಾಕೆಟ್ ಅಂದರೆ ಈ ಇನ್ಸೈಡ್ ಇರುವ ಬ್ರ್ಯಾಕೆಟನ್ನು ಇರುವಂಥದ್ದನ್ನು ಮೊದಲು ಸಾಲ್ವ್ ಮಾಡ್ಕೊಳ್ಬೇಕು. ಬರ್ಕೊಳ್ಳಿ, ಇದನ್ನು ಹಾಗೆ ಬರ್ಕೊಳ್ಳಿ. 25 ಪ್ಲಸ್ ಹೀಗೆ ಬರ್ಕೊಳ್ಳಿ. ಈಗೇನು ಇನ್ಸೈಡ್ ಬ್ರ್ಯಾಕೆಟ್ ಇರುವಂಥದ್ದನ್ನು ಮೊದಲು ಸಾಲ್ವ್ ಮಾಡಬೇಕು. 8 ಡಿವೈಡೆಡ್ 2 ಅಂತಿದೆ, ಅಂದರೆ 2ರಿಂದ 8 ಭಾಗ ಮಾಡಬೇಕು. ಈ ಥರ ಅರ್ಥ. 2 ಎಷ್ಟು 8, 2 4 8 ಏನು 4. ಉತ್ತರ ಏನು ಇಲ್ಲಿ 4 ಪ್ಲಸ್ ಏನಿದೆ ಇದು 1. ಈಗ ಇನ್ಸೈಡ್ ಬ್ರ್ಯಾಕೆಟ್ ಇನ್ನೂ ಸಾಲ್ವ್ ಆಗಲಿಲ್ಲ, ಮಾಡಬೇಕು. 4 ಪ್ಲಸ್ 1 ಎಷ್ಟಾಯಿತು 5. 25 ಪ್ಲಸ್ 12 ಮೈನಸ್ 5 ಎಷ್ಟಾಯಿತು 12 ಮೈನಸ್ 5 ಏನು ಉತ್ತರ 7. ಈಗ 25 ಪ್ಲಸ್ 7 ಎಷ್ಟು ಉತ್ತರ 32. ಆನ್ಸರ್ ಎಷ್ಟು 32. ನೆಕ್ಸ್ಟ್ ಪ್ರಾಬ್ಲಮ್. 12 ಇಂಟು 5 ಡಿವೈಡೆಡ್ 2 ಪ್ಲಸ್ 4 ಮೈನಸ್ 3 ಅಂತಿದೆ. ಏನು ಹೇಳಿದೆ ಬಾಡ್ಮಸ್ ರೂಲಲ್ಲಿ, ಬ್ರ್ಯಾಕೆಟ್ಲಿರುವಂಥದ್ದನ್ನು ಮೊದಲು ಸಾಲ್ವ್ ಮಾಡ್ಕೊಳ್ಬೇಕು. 12 ಇಂಟು 5 ಎಷ್ಟು ಆನ್ಸರು 60 ಡಿವೈಡೆಡ್ 2 ಪ್ಲಸ್ 4 ಏನು 2 ಪ್ಲಸ್ 4 6 ಮೈನಸ್ 3. ಈಗ ಇದರಲ್ಲಿ ಡಿವಿಷನ್ ಇದೆ, ಸಬ್ಟ್ರಾಕ್ಷನ್ ಇದೆ. ಇವಾಗ ಯಾವುದು ಸಾಲ್ವ್ ಮಾಡಬೇಕು? ಮೊದಲಿಗೆ ಡಿವಿಷನ್ ಇರುವಂಥದ್ದನ್ನು ಮೊದಲು ಸಾಲ್ವ್ ಮಾಡಬೇಕು. ಅದಾದ ನಂತರದಲ್ಲಿ ಸಬ್ಟ್ರಾಕ್ಷನ್ ಬಂದಿದೆ. ಡಿವಿಷನ್ ಇರುವಂಥದ್ದು 6 ಎಷ್ಟಲಿ 60, 6 10, 6ರಿಂದ 60 ಭಾಗ ಮಾಡ್ತಿದ್ದೇನೆ. 6 10 60 ಮೈನಸ್ 3. 10 ಮೈನಸ್ 3 ಎಷ್ಟು ಆನ್ಸರು 10 ಮೈನಸ್ 3 7. ನೆಕ್ಸ್ಟ್ ಕ್ವಶನ್ ನೋಡಿ. 50 ಮೈನಸ್ ಓಪನ್ ಬ್ರ್ಯಾಕೆಟ್ 20 ಪ್ಲಸ್ ಓಪನ್ ಬ್ರ್ಯಾಕೆಟ್ 10 ಮೈನಸ್ 5 ಇಂಟು 2 ಕ್ಲೋಸ್ ಬ್ರ್ಯಾಕೆಟ್. ಮೊದಲಿಗೆ ಏನು ಬಾಡ್ಮಸ್ ರೂಲ್ ಏನು ಹೇಳ್ತದೆ, ಬಿ ಅಂದರೆ ಬ್ರ್ಯಾಕೆಟು. ಮೊದಲಿಗೆ ಬ್ರ್ಯಾಕೆಟ್ಲಿರುವಂಥದ್ದನ್ನು ಸಾಲ್ವ್ ಮಾಡಬೇಕು. ಈಗ ಇದು ಇನ್ಸೈಡ್ ಇರುವ ಬ್ರ್ಯಾಕೆಟ್ಲೊಳಗಿರುವಂಥದ್ದನ್ನು ಸಾಲ್ವ್ ಮಾಡ್ಕೊಳ್ತಿದ್ದೇನೆ. 50 ಮೈನಸ್ ಇದನ್ನು ಹೀಗೆ ಬರ್ಕೊಳ್ತಿದ್ದೇನೆ. ಈಗ 10 ಮೈನಸ್ 5 ಇಂಟು 2 ಅಂತಿದೆ. ಇಲ್ಲಿ ನೋಡಿ, ಇಲ್ಲಿ ಸಬ್ಟ್ರಾಕ್ಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಸಬ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್ ಯಾವುದು ಮೊದಲು ಮಾಡಬೇಕು ನೋಡಿ. ಮಲ್ಟಿಪ್ಲಿಕೇಶನ್ ಫಸ್ಟ್ ಇದೆ, ಅದಾದ ನಂತರ ಏನಿದೆ ಸಬ್ಟ್ರಾಕ್ಷನ್ ಇದೆ. ಆಗೇನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮೊದಲಿಗೆ ಮಾಡಿಕೊಳ್ಬೇಕು. ಆಗ 10 ಹಾಗೆ ಬರ್ಕೊಳ್ತಿದ್ದಾನೆ ಮೈನಸ್, ಮೊದಲಿಗೆ ಏನು ಹೇಳಿದು ಮಲ್ಟಿಪ್ಲಿಕೇಶನ್ ಇರುವಂಥದ್ದನ್ನು ಮೊದಲು ಸಾಲ್ವ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ಆದಾದ ನಂತರ ಸಬ್ಟ್ರಾಕ್ಷನ್ ಇದೆ. 5 ಇಂಟು 2 ಎಷ್ಟು 10. 50 ಮೈನಸ್ 20 ಪ್ಲಸ್ 10 ಮೈನಸ್ 10 ಎಷ್ಟೇನು 0. 50 ಮೈನಸ್ ಇಲ್ಲೇನಿದೆ 20. 50 ಮೈನಸ್ 20 ಎಷ್ಟು ಆನ್ಸರು 30. ಮುಂದಿನ ಲೆಕ್ಕ ನೋಡುವ. ಓಪನ್ ಬ್ರ್ಯಾಕೆಟ್ 50 ಮೈನಸ್ ಓಪನ್ ಬ್ರ್ಯಾಕೆಟ್ 20 ಪ್ಲಸ್ 10 ಕ್ಲೋಸ್ ಬ್ರ್ಯಾಕೆಟ್ ಡಿವೈಡೆಡ್ 4 ಇಂಟು 3 ಪ್ಲಸ್ 10. ಇಲ್ಲಿ ಏನು ಮಾಡಬೇಕು, ಬ್ರ್ಯಾಕೆಟ್ಲಿರುವಂಥದ್ದನ್ನು ಮೊದಲು ಸಾಲ್ವ್ ಮಾಡ್ಕೊಳ್ಳಿ. ಇದನ್ನು ಹಾಗೆ ಬರ್ಕೊಳ್ತಿದ್ದೇನೆ. 50 ಮೈನಸ್ ಇನ್ಸೈಡ್ ದ ಬ್ರ್ಯಾಕೆಟ್ಲಿರೋದನ್ನು ಮೊದಲು ಸಾಲ್ವ್ ಮಾಡ್ಕೊಳ್ತಿದ್ದೇನೆ. 20 ಪ್ಲಸ್ 10 ಎಷ್ಟು 30.
ಡಿವೈಡೆಡ್ 4 ಇಂಟು 3 ಪ್ಲಸ್ 10. ಇನ್ನು ಬ್ರ್ಯಾಕೆಟಲ್ಲಿದೆ, ಇದನ್ನು ಇನ್ನೂ ಸಾಲ್ವ್ ಮಾಡ್ಕೊಳ್ಬೇಕು. 50 ಮೈನಸ್ 30 ಎಷ್ಟು? 20 ಡಿವೈಡೆಡ್ 4 ಇಂಟು 3 ಪ್ಲಸ್ 10. ಈಗ ಬಾಡ್ಮಸ್ ರೂಲಲ್ಲಿ ಏನು ಹೇಳಿದೆ? ಏನು? ಡಿವಿಷನ್ ಆದ ನಂತರ ಮಲ್ಟಿಪ್ಲಿಕೇಷನು, ಅದಾದಮೇಲೆ ಎಡಿಷನ್, ಅದಾದಮೇಲೆ ಸಬ್ಟ್ರಾಕ್ಷನು ಅಂತ ಹೇಳಿದೆ. ಆಗ ಏನು ಮಾಡಬೇಕು? ಡಿವಿಷನ್ ಇರುವಂಥದ್ದನ್ನ ಮೊದಲು ಸಾಲ್ವ್ ಮಾಡಬೇಕು. 20 ಡಿವೈಡೆಡ್ 4, 4ರಿಂದ 20 ಭಾಗ ಮಾಡಬೇಕು. 4 ಎಷ್ಟು? 20. 4 5 20 ಇಂಟು 3 ಪ್ಲಸ್ 1. ನಂತರ ಏನು? ಮಲ್ಟಿಪ್ಲಿಕೇಷನ್. 5 ಇಂಟು 3 ಎಷ್ಟು? 15 ಪ್ಲಸ್ 10 ಎಷ್ಟಾಯಿತು? ಆನ್ಸರು 25.